ಹಾಯ್. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಈಗೀಗ ಎಲ್ಲ ಓದ್ಕೊಂಡು ಬಂದಿರೋ ಹೆಣ್ಮಕ್ಳೇ, ಯಾರು ಅನ್ಎಜುಕೇಟೆಡ್ ಅಂತೂ ಇರಲ್ಲ. ಎಲ್ಲರಿಗೂ ಎಲ್ಲ ಪೇರೆಂಟ್ಸು ನಾವು ಎಜುಕೇಷನ್ ತೊಗೊಂಡಿಲ್ಲ ಅಂತ ಎಲ್ಲ ಮಕ್ಕಳಿಗೂ ಎಜುಕೇಷನ್ಸ್ ಕೊಟ್ಟಿರ್ತಾರೆ. ಆ ಎಜುಕೇಷನಲ್ಲಿ ಮುಳುಗಿದ್ದವ್ರು ನಾವೆಲ್ಲ. ಏನಪ್ಪ ಅಂದರೆ ಅಡುಗೆ ಮಾಡೋಕ್ಕೆ ಬಂದಿರಲ್ಲ, ಮನೇಲಿ ಅಮ್ಮ ಎಲ್ಲ ಕ್ಯಾಕ್ರಿ ಸುಗ್ದಿರ್ತಾರೆ ಅಡುಗೆ ಮಾಡಿ ಕಲೀರಿ ಅಂತ. ಬಟ್ ನಾವು ಕೇಳಿರಲ್ಲ. ನಮಗೆ ಯೂಟ್ಯೂಬ್ ಇದೆ ಅಂದ್ಬಿಟ್ಟು ಡೈಲಾಗ್ ಹೊಡ್ಕೊಂಡು ಆರಾಮಾಗಿ ಬಂದಿರ್ತೀವಿ. ಗಂಡನ ಮನೆಗೆ ಅಡುಗೆಗೆ ಬಿಟ್ಟಾಗ ಸಡನ್ನಾಗಿ ಏನೂ ಗೊತ್ತಿರಲ್ಲ ನಮಗೆ ಮಾಡೋದಕ್ಕೆ. ಯೂಟ್ಯೂಬ್ ಇರುತ್ತೆ ಅಂತ ಯಾವತ್ತೂ ಯೂಟ್ಯೂಬ್ ನೋಡೋ ತನಕ ನಾವು ಮಾಡೋ ತನಕ ಕಾಯಲ್ಲ. ಅತ್ತೆ ಅಂತಲ್ಲ, ಮನೇಲಿ ಯಾರೂ ಕಾಯಲ್ಲ. ಸೊ ನಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದರೆ ಆರಾಮಾಗಿ ಮಾಡಬಹುದು. ಚೆನ್ನಾಗಿ ಹೇಳ್ಕೊಟ್ಟು ಮಾಡಿಸ್ಕೊಂಡು ಕರ್ಕೊಂಡೋಗೋ ಅತ್ತೆಯರಿದ್ದರೆ ಒಳ್ಳೆಯದು. ಇಲ್ಲ ಏನಾದ್ರು ಕೇಳಿದೆ ಇನ್ನೊಂದು ಕೊಂಕು ಮಾತಾಡಿಕೊಂಡು ತವ್ರ ಮನೆಗೆಲ್ಲ ಬೈಕೊಂಡಿರೋರಿದ್ದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ನನಗೇನು ಆ ಥರ ಇಲ್ಲ. ನನಗೆ ಸಿಕ್ಕಿರೋ ಅತ್ತೆ ಥರ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಆ್ಯಂಡ್ ಡೋಂಟ್ ವರಿ, ಎಲ್ಲ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡಿ ಅಡುಗೆ ಎಲ್ಲ ಕಲಿತು ಬಂದಿರೋರಿಗೆ ಅದಷ್ಟೇ ಗೊತ್ತಿರುತ್ತೆ. ಏನು ಬರದೇ ಇರೋರು ಎಲ್ಲ ಗಂಡ ಮನೆಗೆ ಕಾಲಿಟ್ಟಾಗ ಎಲ್ಲದೂ ಮಾಡ್ತಾರೆ. ಗೊತ್ತಿರೋದೇ ಇರೋದನ್ನೆಲ್ಲದನ್ನೂ ಮಾಡ್ತಾರೆ. ಅದೇ ರಿಯಾಲಿಟಿ ಆ್ಯಕ್ಚುಲಿ ಬೇಕು ಅಂದರೆ. ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ. ಈ ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.